ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಂಡ್ಯದಲ್ಲಿ ತಲೆ ಎತ್ತಲಿದೆ ಕೆಂಪೇಗೌಡರ ಬೃಹತ್ ಪ್ರತಿಮೆ. ಒಕ್ಕಲಿಗರ ಬೇಡಿಕೆಗೆ ಈಗ ಶಾಸಕ ಗಣಿಗ ರವಿಕುಮಾರ್ ನಾಂದಿ ಹಾಡಿದ್ದಾರೆ. ಸಂಜೆ ವೃತ್ತದಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 26 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯಲ್ಲಿ ನಿರ್ಮಾಣ ಆಗುತ್ತೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಜೊತೆ ಗಣಿಗ ರವಿಕುಮಾರ್ ಅವರು ಶಾಸಕರು ಈಗ ಪರಿಶೀಲನೆಗೆ ಮುಂದಾಗಿದ್ದಾರೆ. ಸ್ಥಳ ಪರಿಶೀಲನೆಗೆ 2 ಕೋಟಿ ವೆಚ್ಚದಲ್ಲಿ ಈ ಒಂದು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಆಗುತ್ತೆ. ಮಂಡ್ಯ ನಗರಕ್ಕೆ ಹೈಟೆಕ್ ಸ್ಪರ್ಶ ಇರುವಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡರ ಪ್ರತಿಮೆ ಕೆತ್ತನೆಯ ಜವಾಬ್ದಾರಿಯನ್ನು ಶಿಲ್ಪಿ ಅರುಣ್ ಯೋಗಿ ಅವರ ಹೆಗಲಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಹೊಸ ಮಂಡ್ಯವನ್ನು ಕಟ್ಟಿಕೊಡುವ ಮಾತನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಹೊಸ ಸ್ಪರ್ಶವನ್ನು ಕೊಡ್ತಿದ್ದೇನೆ, ಮಂಡ್ಯ ನಗರ ಗುಂಡಿ ಮುಕ್ತ ನಗರ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಶಾಸಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನಾನು ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡಿಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನರಕ ದೃಶ್ಯ ಕಾಣ್ತಾಯಿತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು ಅಂತ. ಅದೇ ರೀತಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಮಂಡ್ಯ ನಗರಕ್ಕೆ ಹೊಸ ರೂಪ